ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ಡ್ರಾಫ್ಟ್ ರಾಜ್ಯಪಾಲರಿಗೆ ರವಾನೆ, ಜೈಲು ಶಿಕ್ಷೆಯಲ್ಲಿ ಬದಲಾವಣೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ತಾರಕಕ್ಕೇರಿದೆ. ಹೀಗಾಗಿ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇದೀಗ ಕರಡು ಪ್ರತಿಯನ್ನು ರಾಜ್ಯಪಾಲರಿಗೆ ರವಾನಿಸಲಾಗಿದೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ ಜಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಅದರಂತೆಯೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಿಎಂಗೆ ಡ್ರಾಫ್ಟ್ ಪ್ರತಿ ರವಾನೆ ಮಾಡಿದರು. ಇದೀಗ ಪರಿಶೀಲಿಸಿದ ಬಳಿಕ ಡ್ರಾಫ್ಟ್ ಪ್ರತಿ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಶಿಕ್ಷೆ ಪ್ರಮಾಣದಲ್ಲಿ 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆಗೆ ಒಳಪಡಿಸೋಕೆ ಬದಲಾವಣೆ ಮಾಡಿ ಕರಡು ಪ್ರತಿ ರವಾನೆ ಮಾಡಲಾಗಿದೆ. ಇನ್ನೇನಿದರೂ ರಾಜ್ಯಪಾಲರ ಅಂಕಿತ ಒಂದೇ ಬಾಕಿ ಇದೆ. ರಾಜ್ಯಪಾಲರು ಅಂಕಿತ ಆಗ್ತಾರ ಅಂತ ಕಾದು ನೋಡಬೇಕು. ಮತ್ತೊಂದು ಕಡೆ ಸುಗ್ರೀವಾಜ್ಞೆ ಜಾರಿ ಮಾಡುವ ಹೊತ್ತಲ್ಲೂ ಕಿರುಕುಳ ನಿರಂತರವಾಗಿ ಮುಂದುವರೆದಿದೆ. ಇಂದು ಕೂಡ ರಾಜ್ಯದಲ್ಲಿ 5 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ ಜಾರಿ ವಿಳಂಬ ಹಿನ್ನೆಲೆ ಸಾವಿನ ಸರಣಿ ನಿಲ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸಾಲದ ಬಾಧೆಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನೇರಣಿಗೆ ಕೊರಳಿಟ್ಟಿದ್ದಾರೆ. ಗೌರಿಬಿದನೂರು ತಾಲೂಕಿನ ಗ್ರಾಮದ ನರಸಿಂಹಯ್ಯ ಆಟೋ ಓಡಿಸಿಕೊಂಡು ಬದುಕಿನ ಬಂಡಿ ಸಾಕ್ತಾ ಇದ್ರು. 3-4 ಮೈಕ್ರೋ ಕಂಪನಿಗಳಲ್ಲಿ 3 ಲಕ್ಷ ರು ಸಾಲ ಮಾಡಿಕೊಂಡಿದ್ದ. ಸಾಲ ತೀರಿಸಲು 2-3 ಬಾರಿ ಆಟೋವನ್ನು ಅಡವಿಟ್ಟಿದ್ದ. ಕೊನೆಗೆ ಫೈನಾನ್ಸ್ನವರ ಕಿರುಕುಳ ಹೆಚ್ಚಾಗ್ತಿದ್ದಂತೆ ರಸ್ತೆ ಬದಿಯೇ ನೇಣಿಗೆ ಶರಣಾಗಿದ್ದಾರೆ. ಹಾಸನ, ಹಾವೇರಿಯಲ್ಲಿ ಮತ್ತಿಬ್ಬರು ರೈತರು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬಲಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಬ್ಯಾಂಕ್ನವರು 2 ಬಾರಿ ನೋಟಿಸ್ ಕೊಟ್ಟಿದ್ದಕ್ಕೆ ಹೆದರಿ ರೈತ ಸುರೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಬ್ಯಾಂಕ್ನವರ ನೋಟಿಸ್ಗೆ ಆತ್ಮಹತ್ಯೆ ತೀರಾ ಕಡಿಮೆ. ಅವ್ರ ಮನೆ ಬಾಗಿಲಿಗೆ ಬಂದು ನಿಂತಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ಸರ್ಕಾರವೇ ರೈತರಿಗೆ ಎಲ್ರಿಗೂ ಅಟ್ಲೀಸ್ಟ್ ಒಂದು ಟರ್ಮ್ ಇರೋ ಸರ್ಕಾರ 1-2 ಲಕ್ಷ 3 ಲಕ್ಷ ಸಾಲ ಕೊಟ್ಟರೆ, ನೋಡಿ ಇವ್ರು ಯಾರೋ 3 ಲಕ್ಷ ಸಾಲ ಮಾಡ್ಕೊಂಡಿರಂತೆ. ಗೌರಿಬಿದನೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ 3 ಲಕ್ಷ ಒಂದೊಂದು ಮನೆಗೆ ಸರ್ಕಾರನೇ ಸಾಲ ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಅವ್ರ ಕೆಲಸ ಇರಲ್ಲ. ಸುಗ್ರೀವಾಜ್ಞೆ ಓಡಿಸಿದ್ದಾರೆ, ಸಾಲ ವಸೂಲಾತಿಗೆ ಇವ್ರು ಹೋಗಂಗಿಲ್ಲ ಇವ್ರು ಹೋಗಂಗಿಲ್ಲ ಅಂತ ಸಾಲ ಕೊಡಲ್ಲ. ಮತ್ತು ಸಾಲ ಬೇಕು, ಸಾಲ ಸಿಗ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಸನ್ನಿವೇಶ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ಮಕ್ಕಳು ಫೀಸ್ ಕಟ್ಟಕ್ಕೆ ಯಾರೋ ಸಾಲ ಕೊಡ್ತಾ ಇಲ್ಲ, ಬೆಳೆ ಬೆಳೆಯೋಕ್ಕೆ ಸಾಲ ಕೊಡ್ತಾ ಇಲ್ಲ ಅಂತ. ಸೊ ಸರ್ಕಾರ ಈ ದಿಸಲ್ಲಿ ಏನೋ ಆಲೋಚನೆ ಮಾಡುತ್ತೆ ನೋಡ್ಬೇಕು. ಈಗ ಇನ್ನು ಬ್ಯಾಂಕ್ ಅವರು ಎಷ್ಟೋ ಜನ ಕೆಲವರು ಅನ್ಕೊಬಿಟ್ಟವ್ರೆ, ಈ HDFC ICICI ಆ ಬ್ಯಾಂಕಲ್ಲಿ 2 ವೀಲರ್ ತೊಗೊಂಡಾಗ ಅವರು ನಮ್ಮನ್ನು ಕೇಳಂಗಿಲ್ಲ, ಸೀಸ್ ಮಾಡೋಂಗಿಲ್ಲ ಅಂತ. ಸೊ ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ಮತ್ತು ಈ ಥರ ಸಾಲ ವಸೂಲಾತಿ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲ ಇದೆ. ಅದನ್ನು ಸರ್ಕಾರ ಪರಿಹರಿಸಬೇಕು. ಬಟ್ ಸರ್ಕಾರ ಸಾಲ ಕೊಡೋಕ್ಕೆ ಹೆಚ್ಚು ಕಮ್ಮಿ ಕಡಿಮೆ, ಇದು ಮೈಕ್ರೋ ಫೈನಾನ್ಸ್ ಹಾವಳಿ ಕಡಿವಾಣ ಅನ್ನೋಕ್ಕಿಂತ ಬಡ್ಡಿ ಏನು 10% ತಗೋತಾವ್ರ, 5% ತಗೋತಾ ಇದ್ದಾರೆ. 10-15 ವರ್ಷದ ಹಿಂದೆ 5% ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ ಅದಕ್ಕೆ ಸಾಯ್ತಾ ಇದ್ರು ಜನ. ಈ ಮೈಕ್ರೋ ಫೈನಾನ್ಸ್ ಅವರು ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾವ್ರೆ, ಆ ಸಾಲ ರಿಕವರಿಯನ್ನು ಸ್ಟ್ರಿಕ್ಟಾಗಿ ಮಾಡ್ತಾವ್ರೆ. ಸರ್ಕಾರನೇ ಸಾಲ ಕೊಟ್ಬಿಟ್ರೆ ಒಂದೊಂದು ಫ್ಯಾಮಿಲಿಗೆ 5 ಲಕ್ಷ 10 ಲಕ್ಷ ಸಮಸ್ಯೆನೇ ಇರಲ್ಲ. ಬಟ್ ಆ ದಿವಸ ಆಲೋಚನೆ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿಲ್ಲ ಅಂದರೆ ಇನ್ನೊಂದು 4 ವರ್ಷ 2 ವರ್ಷ ಇವೆಲ್ಲ ಆದಮೇಲೆ ಸಾಲ ಸಿಗ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಜನ ಹೆಚ್ಚು ಕಮ್ಮಿ. 5-10% ಬಡ್ಡಿ ಅವಾಗ ಸಹ ಆತ್ಮಹತ್ಯೆ ಮಾಡ್ಕೋತಿದ್ರು. ಮತ್ತು ಮೈಕ್ರೋ ಫೈನಾನ್ಸ್ 85 ಪೈಸೆ 95 ಪೈಸೆ, ₹1 ₹1 ಬಡ್ಡಿ ಇರ್ಬೋದೇನೋ. ಈಗ ಇದಕ್ಕೂ ಸಮಸ್ಯೆ ಆಗ್ತೈತೆ ಕಟ್ಟಕ್ಕೆ ಅಂತಂದರೆ, ಇವ್ರು ಸಾಲ ಕೊಡಲ್ಲ ಅಂದರೆ ನೆಕ್ಸ್ಟ್ ಸರ್ಕಾರನೇ 5-10 ಲಕ್ಷನೋ ಕನಿಷ್ಠ 1-2-3 ಲಕ್ಷ ಮನೆಗೆ ಸಾಲ ಕೊಡಬೇಕಾಗತ್ತೆ. ಕೊಡ್ತಾರಾ? ಪರಿಹಾರ ಬೇಗ. ಸಾಲ ಸಿಗ್ತಾನೆ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಮಾಡೋದು ಜನ? ಆ ಪ್ರಶ್ನೆಗಳನ್ನ ಮುಂದೆ ಇದೆ. ಯಾಕೆ ಅಂತಂದರೆ, ಅವ್ರ ಮಕ್ಕಳನ್ನ ಯಾವುದೋ ಖಾಸಗಿ ಶಾಲೆಯಲ್ಲಿ ಓದಿಸಿರ್ತಾರೆ, ಎಲ್ಲೋ ಕಾಲೇಜಲ್ಲಿ ಓದಿಸಿರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ. ಅದಕ್ಕೆ ಮೈಕ್ರೋ ಫೈನಾನ್ಸ್ ಅವ್ರು ಸಾಲ ಕೊಡ್ತಾ ಇರ್ತಾರೆ. ಈಗ ಅವ್ರು ನಿಲ್ಲಿಸ್ಬಿಟ್ರಪ್ಪ, ಸಾಲ ಬೇಕು, ಶಾಲೆ ಕಳಿಸ್ಬೇಕು, ಆಗ ನನಗೆ ಯಾರೂ ಸಾಲ ಕೊಡ್ತಾ ಇಲ್ಲ, ನಾನು ಈ ಸನ್ನಿವೇಶಗಳು ಬರ್ತವೆ. ಇಲ್ಲೇನು ಆತ್ಮಹತ್ಯೆಗಳಾಗ್ತಿದೆಯಲ್ಲ, ಸಾಲ ಮರುಪಾವತಿಯ ಕೆಪಾಸಿಟಿ ನೋಡಿ ಸಾಲ ಕೊಡಬೇಕಾಗಿತ್ತು. ಒಂದು ಅವ್ರ ಫಾಲ್ಟ್. ಸಾಲ ಮಾಡೋರು ನಾನು ಮತ್ತೆ ವಾಪಸ್ ಕಟ್ಟಕ್ಕೆ ಸಾಧ್ಯನಾ ಅಂತ ನೋಡಿ ಸಾಲ ಮಾಡಬೇಕಾಗಿತ್ತು. ರೇರ್ ಕೇಸ್ ಹಸುಗಳು ಸತ್ತೋಗೋ ಏನೋ ಮತ್ತೊಂದು ಈ ಥರದೆಲ್ಲ ಸನ್ನಿವೇಶಗಳಾಗಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆ ಇದೆಯಲ್ಲ, ಅಬ್ಬರ್ಸ್ತಾ ಐತೆ ಸರ್ಕಾರ. ಓಕೆ, ಅವ್ರು ತಡಿತೀರಿ, ಸಾಲ ನೀವು ಕೊಡ್ತೀರಾ? ಅದನ್ನು ಕೂಡ ಹೇಳ್ಬೇಕಲ್ಲ ಏನು ಅಂತ. ಹಾಗಾಗಿ ಕುಮಾರಸ್ವಾಮಿ ಅವರು 2018-19 ಸನ್ನಿವೇಶದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡ್ತೀವಿ ಅಂದಾಗ ಸಿದ್ದರಾಮಯ್ಯವರು ಒದರಾಡ್ಬಿಟ್ಟಿದ್ರು, ಬಡ ಆರ್ಥಿಕ ಪರಿಸ್ಥಿತಿ ಹದಗೆಡೋಗ್ಬಿಡುತ್ತೆ ರಾಜ್ಯ ಸರ್ಕಾರದ್ದು ಅಂತ. ಆದರೆ ವರ್ಷಕ್ಕೆ 50,000 60,000 ಕೋಟಿ ಗ್ಯಾರಂಟಿನ ಒಪ್ಕೋತಾರೆ ಸಿದ್ದರಾಮಯ್ಯ. ಅದಾದ 4 ವರ್ಷಕ್ಕೆ 5 ವರ್ಷಕ್ಕೆ 2.5 ಲಕ್ಷ ಕೋಟಿ ಬೇಕು. ಬರೀ 25,000 ಕೋಟಿ ಸಾಲ ಮನ್ನಾ ಆದಾಗ ಒದ್ದಾಡಿದ್ರು ಸಿದ್ದರಾಮಯ್ಯವರು. ಬಟ್ ಗೊತ್ತಿಲ್ಲ, ಮತ್ತೊಬ್ರು ಯಾರೋ ಜಾರಿ ಮಾಡ್ಬೇಕಾದ್ರೆ ಸಾಲ ಆಗ್ಬಿಡುತ್ತೆ ಸರ್ಕಾರಕ್ಕೆ ಅಂತಾರೆ. ಅವರೇ 2.5 ಲಕ್ಷ ಕೋಟಿ 10 ಟೈಮ್ಸ್ 25,000 1 ಲಕ್ಷದವ್ರು ಸಾಲ ಮನ್ನಾ ಮಾಡಬೇಕು ಅಂತ ಕುಮಾರಸ್ವಾಮಿ ಉದ್ದೇಶ. ಅವತ್ತಿಗೆ 50,000 1 ಲಕ್ಷನೋ.
ಇಲ್ಲ ದಿವಾಳಿ ಆಗ್ಬಿಡುತ್ತೆ ಆರ್ಥಿಕವಾಗಿ ರಾಜ್ಯ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. 25,000 ಕೋಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಬೇಡ ಅಂತ. ಅದೇ 25,000 ಕೋಟಿಗೆ ಒದ್ದಾಡದಂಥ ಸಿದ್ದರಾಮಯ್ಯನವರು 4 ವರ್ಷದ ನಂತರ 2023ರ ವೇಳೆಗೆ ವರ್ಷಕ್ಕೆ 50-60,000 ಕೋಟಿ ಗ್ಯಾರಂಟಿಗೆ ಬೇಕು ಅಂದರೆ 5 ವರ್ಷಕ್ಕೆ ಎಷ್ಟು ಬೇಕು ಸರ್? 50,000, 60 ಬಿಟ್ಬಿಡಿ, 50 ಇಟ್ಕೊಳ್ಳಿ. ಇಲ್ಲ ಜನ ಜಾಸ್ತಿ ಆಗ್ತಾರಲ್ಲ, ಮನೆ ಯಜಮಾನಿಯರು ಜಾಸ್ತಿ ಆಗ್ತಾರೆ ಮದುವೆ ಆದಮೇಲೆ, ಇವೆಲ್ಲ ಜಾಸ್ತಿ ಆಗ್ತವೆ. ಕುಟುಂಬ ಜಾಸ್ತಿ ಆದಂಗೆ ಇವೆಲ್ಲ ಬೇರೆ ಬೇರೆ ಜಾಸ್ತಿ ಆಗ್ತವೆ. ಓಕೆ, 60,000 ಕೋಟಿ 5 ವರ್ಷಕ್ಕೆ ಎಷ್ಟಾಯಿತು? 3 ಲಕ್ಷ ಕೋಟಿ. 25,000 ಕೋಟಿಗೆ ಒದ್ದಾಡದಂಥ ಸಿದ್ದರಾಮಯ್ಯನವರು 3 ಲಕ್ಷ ಕೋಟಿ ಹೆಚ್ಚುವರಿ ಹೊರೆ ಮೈಮೇಲೆ ಹಾಕೊಂಡವ್ರೆ. ಇನ್ನು ಮೈಕ್ರೋ ಫಿನಾನ್ಸ್ ಇವ್ರು ಸಾಲ ಕೊಡೋದು ಇವೆಲ್ಲ ಕಡಿವಾಣ ಆಗ್ತಂಗೆ, ಇವೆಲ್ಲ ಹಾಕಿದ್ಮೇಲೆ ಜನಕ್ಕೆ ಸಾಲ ಬೇಕು, ಅದನ್ನ ಇಲ್ಲಿಂದ ಕೊಡ್ತಾರೆ. ವಿಚಿತ್ರ ಸನ್ನಿವೇಶ. ಆರ್ಥಿಕ ಶಿಸ್ತು ಇಲ್ಲದೆ ಏನೇನೋ ಮಾಡೋಕೆ ಹೋದರೆ ವ್ಯತ್ಯಾಸಗಳಾಗತ್ತೆ. ಯಾಕೆಂದರೆ ಈಗ ಸಾಲ ಮಾಡಿ ಫೀಸ್ ಕಟ್ಟು ಒಂದು ಒಳ್ಳೆ ಶಾಲೆಗೆ ಸೇರಿಸ್ಬಿಟ್ಟವ್ರೆ. ಮೈಕ್ರೋ ಫೈನಾನ್ಸಲ್ಲಿ ಎಲ್ಲೋ ಕಟ್ಟು ಏನೋ ಮಾಡಿದ್ರು. ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಜಾಸ್ತಿ ಬೇಕು, ರೀಪೇಮೆಂಟ್ ಕಟ್ತಾರೋ ಇಲ್ವೋ ಅಂತಿವ್ರು. ಯಾಕೆ ಅವ್ರು ಟೈಟ್ ಮಾಡ್ತಾವ್ರೆ. ಮನೆ ಬಾಗ್ಲಿಗೆ ಹೋಗಿಲ್ಲ ಅಂತ, ಮನೆ ಬಾಗ್ಲಿಗೆ ಹೋಗದೆ ಸಾಲ ಕಟ್ಟಿರ್ಬೇಕೀಗ ಅವ್ರಿಗೆ, ಮೈಕ್ರೋ ಫೈನಾನ್ಸ್ ಅವ್ರಿಗೆ. ಮನೆ ಬಾಗ್ಲಿಗೆ ಹೋಗದೆ ಸಾಲ ಕಟ್ಟೋರು ನೆವರ್ ಎವರ್. ನನಗೆ ಕ್ರೆಡಿಟ್ ಕಾರ್ಡು ರಿಮೈಂಡ್ ಮಾಡ್ಬೇಕು ಅವಾಗ ಫೋನ್ ಹಾಕಿ, ಇನ್ನೇನೋ ಟೈಮ್ ಹತ್ರ ಬತ್ತು ಅಂತ. ಮೊಬೈಲ್ ಬಿಲ್ ಕಟ್ಟಕ್ಕೆ ರಿಮೈಂಡ್ ಬರ್ತಿರ್ತದೆ ನನಗೆ. ಅಂದರೆ ಇಂಥ ಸನ್ನಿವೇಶಗಳು ನಮ್ದು ಐತೆ. ನಮ್ಗಳಲ್ಲೇ ಈ ಪಾಡು ಅಂದಾಗ ಜನಸಾಮಾನ್ಯರ ಕತೆ ಏನು? ಸೊ ಹಾಗಾಗಿ ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ಸಾಲ ಕೊಡಲ್ಲ. ಮತ್ತು ಅವ್ನ ಮಗನ ಮತ್ತೆ ಅದೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕು, ಅದೇ ಎಜುಕೇಷನ್ ಕೊಡಿಸ್ಬೇಕು. ಏನು ಮಾಡೋದು ಅಲ್ವಾ? ಜಮೀನು ಕಡಿಮೆ ಐತೆ, ಕಾರ್ ತಗೊಂಡು ಎಲ್ಲೋ ಬೋರ್ಡಲ್ಲಿ ಕಾರ್ ಓಡಿಸ್ಬೇಕು ಹುಡುಗರು. ಇನ್ನೊಂದೇನೋ ಬೇಸಿಕ್ ಡೌನ್ ಪೇಮೆಂಟ್ ಕರಕ್ಕೆ ಹಾಸ್ಬೇಕಲ್ಲ, 1 ಲಕ್ಷ 2 ಲಕ್ಷ. ಇಲ್ಲಿ ಇತ್ಲ ಕಡೆ ಆಟೋ ಡ್ರೈವರ್ಗೆ ಕ್ಯಾಬ್ ಅವ್ರಿಗೆ ತೊಂದರೆ ಆಗೋ ರ್ಯಾಪಿಡೋ ನಿಲ್ಸಕ್ಕಾಗ್ತಲ್ಲ ಸರ್ಕಾರದ ಕೈಲಿ. ಮುಂದೆ ಹತ್ರ ಚೈನ್ ಲಿಂಕು. ಹಾಗಾಗಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸಂಭ್ರಮ ಮಾಡ್ತಾವ್ರೆ. ಹೌದು, 10-20 ವರ್ಷದಿಂದ ಕೇಳಿದೀವಿ, ಬಡ್ಡಿ ಕಟ್ಟಕ್ಕಾಗದೆ ಸಾವನ್ನಪ್ತಾ ಇದ್ರು, ಸಾಲ ತೀರ್ಸಕ್ಕಾಗದೆ ಸಾವನ್ನಪ್ತಾ ಇದ್ರು ಅಂತ. ಆಗ 50%, ಈಗ 1% ಬಡ್ಡಿ ಕಟ್ಟಕ್ಕೆ ಜನ ಕೈಲಿ ಆಗ್ತಾ ಇಲ್ಲ, ರೀಪೇಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇದನ್ನು ನೀವು ಕಡಿವಾಣ ಹಾಕಿದ್ರೆ ಸಾಲ ಕೊಡೋರು ದಿಕ್ಕಿರಲ್ಲ. ನಂತರ ಸರ್ಕಾರ ಸಾಲ ಕೊಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಆಗ ಸಾಲ ಸಿಗದೆ ರೈತರ ಸಾವು, ಸಾಲ ಸಿಗದೆ ದಂಪತಿಯ ಸಾವು, ಸಾಲ ಸಿಗದೆ ವ್ಯಕ್ತಿಯ ಸಾವು. ಆಗ ಸುಗ್ರೀವಾಜ್ಞೆ ಏನು ಮಾಡ್ತೀರಿ? ಸಾಲ ಯಾರು ಕೊಡಿ ಸುಗ್ರೀವಾಜ್ಞೆ ಓಡಿಸ್ತೀರಿ? ಸಾಲ ಕೊಡಬೇಕಲ್ಲ ಅವ್ರಿಗೆ. ಜನಗಳು, ಮತದಾರರು, ಪ್ರಜೆಗಳು ಸಾವನ್ನಪ್ಪುತ್ತಿದ್ದಾರೆ ಸಾಲ ಸಿಗದೆ. ಸಾಲ ಕೊಡಲು ಸುಗ್ರೀವಾಜ್ಞೆ ಯಾರ ಹತ್ರ ಕೊಡಿಸ್ತೀರಿ? 10 ಜನದಲ್ಲಿ ಯಾರೋ ಒಬ್ರು ಕಟ್ಟಕ್ಕಾಗದೆ ಸಮಸ್ಯೆನ ಫೇಸ್ ಮಾಡ್ತಾರೆ. ಇನ್ನು 9 ಜನ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾವ್ರೆ. ಸೊಸೈಟಿಗಳಲ್ಲಿ ಜಮೀನಿಗೆ, ನಮ್ದು 1 ಎಕರೆ 10 ಗುಂಟೆ ಜಮೀನು ಆಯ್ತಪ್ಪ ಊರಲ್ಲಿ, 50,000 ಏನೋ ಸೊಸೈಟಿಯಲ್ಲಿ ಲೋನ್ ಸಿಗ್ತದೆ ನನಗೆ. ನಂಗೆ ಲೋನ್ ಜಾಸ್ತಿ ಬೇಕು, ನಾನು ಮೈಕ್ರೋ ಫೈನಾನ್ಸ್ಗೆ ಹೋಗ್ಬೇಕು, ನಂತರ ಡಾಕ್ಯುಮೆಂಟೇಷನ್ ಇಲ್ಲ. ಹೋಗ್ತಾ 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 ವ್ಯವಸ್ಥೆ ಜಟಿಲ ಆಗುತ್ತೆ. ಇನ್ನೋವೆ ಗೊತ್ತಿಲ್ಲ, ಇದರಲ್ಲಿ ಏನೋ ಸಂಭ್ರಮ ಕಾಣ್ತಾ ಐತೆ ಸುಗ್ರೀವಾಜ್ಞೆಯಲ್ಲಿ. ಆದರೆ ಮೈಕ್ರೋ ಫೈನಾನ್ಸಿಂದ ಅನುಕೂಲ ಎಷ್ಟು ಅನಾನುಕೂಲ ಎಷ್ಟು ಅಂದರೆ 5-10% ಬಡ್ಡಿಗೆ ರಕ್ತ ಇರ್ತಾ ಇದ್ರು ಊರಲ್ಲಿ. ಅವ್ರ ಅವಳಿ ಕಡಿಮೆ ಆಗಿ ಇವ್ರು ಬಂದರು, ಆದರೆ ಕರೆಕ್ಟಾಗಿ ಕಟ್ಟಿ ಅಂತ ಕೇಳ್ತಾ ಇದ್ರು. ಈಗ ಇವ್ರನ್ನೂ ಬಾಕ್ಲು ಹಾಕ್ಸ್ಬಿಟ್ರೆ ಕಡಿವಾಣ ಅಂದರೆ ಅವರು ಕಟ್ಟನ್ನು ಮಾತ್ರ ಕೊಡ್ತೀವಿ ಅಂತಾರೆ. ಆಗ ನೆಕ್ಸ್ಟ್ ಬಂದಾಗ ಇನ್ನು ಮುಂದಿನ ಸರ್ಕಾರದಲ್ಲಿ ಇಲ್ಲ, ಇನ್ನೂ 3 ವರ್ಷ ಸರ್ಕಾರ ಇರುತ್ತಲ್ಲ, ಇದೆ ಇನ್ನು 3 ವರ್ಷ ಸಾಲ ಸಿಗದೆ ರೈತರ ಸಾವು. ಆಗೇನು ಸುಗ್ರೀವಾಜ್ಞೆ ಓಡಿಸ್ತೀರಿ ಗೊತ್ತಿಲ್ಲ. ಮಹಾಕುಂಭ, ನಮ್ಮ ನ್ಯೂಸ್ ಚಾನಲ್ ಅವರು ಒಂದಷ್ಟು ರಿಸರ್ಚ್ ಮಾಡಿ ಸುದ್ದಿ ಪ್ರಸಾರ ಮಾಡಬೇಕು ಅನ್ನೋ ಕನಿಷ್ಠ ಕಾಳಜಿಗಳಿಲ್ಲ. ಈಗ ಗೌರಿಬಿದನೂರು ಒಬ್ಬ ಸಾವನ್ನಪ್ಪಿದ್ದಾನೆ ಆಟೋ ಡ್ರೈವರು ಅಂತಂದರೆ 3 ಲಕ್ಷ ಸಾಲ ಅಂತೆ. 3 ಲಕ್ಷ ಸಾಲ ಹೆಂಗೆ ರೀಪೇಮೆಂಟ್ ಮಾಡ್ಬೋದು? ತಗೋಬೇಕಾರೆ ಕೆಪಾಸಿಟಿ ಇದೆ ಏನು ಕತೆ? ಇನ್ನು ಬ್ಯಾಂಕ್ ನೋಟಿಸ್ ಕೊಟ್ಟರು ಅಂತ, ಅವ್ರೇನು ಬಂದು ಮನೆ ಬಾಗಿಲ ನೋಟಿಸ್ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೆಂಗೆ? ಅದೇ ತಾನೇ ಅಗ್ರಿಮೆಂಟ್ ಸೈನ್ ಹಾಕೋದು ಸಾಲ ತಗೋಬೇಕಾರೆ ನಾವು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.